ಸ್ನೇಹಿತರೆ. ನಾನಿವತ್ತಿನ ದಿನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಕಥೆಗೆ ಹೋಗೋಕ್ಕೆ ಮುಂಚೆ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ನಿಮ್ಮಲ್ಲಿ ಎಷ್ಟು ಜನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಅಥವಾ ಹೋಗಲು ಯೋಚನೆ ಮಾಡಿದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಈಗ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ದೇವಸ್ಥಾನ ಇರೋದು ನಮ್ಮ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರಿನಲ್ಲಿ. ಇದು ಪಶ್ಚಿಮ ಘಟ್ಟಗಳಲ್ಲಿರುವ ದೇವಿಗೆ ಅರ್ಪಿಸಿದ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಆದರೆ ಈ ಸ್ಥಳದ ಹಿಂದಿರುವ ಅದ್ಭುತ ಪೌರಾಣಿಕತೆಯನ್ನ ನಾನಿವತ್ತು ನಿಮ್ಮ ಮುಂದೆ ಹೇಳ್ತೇನೆ. ನಾವೀಗ ಕತೆ ಒಳಗಡೆ ಹೋಗೋದಾದ್ರೆ, ಒಂದು ಕಾಲದಲ್ಲಿ ಕೌಮಾಸನ ಎಂಬ ಪ್ರಚಂಡ ರಾಕ್ಷಸನು ಇರ್ತಾನಂತೆ. ಅವನು ತಪಸ್ಸು ಮಾಡಿ ಅಜೇಯ ಶಕ್ತಿಯನ್ನ ಪಡ್ಕೊಂಡಿರ್ತಾನೆ. ಆದರೆ ಅವನು ದೇವತೆಗಳಿಗೆ ಮತ್ತು ಜನರಿಗೆ ಬಹಳಷ್ಟು ಕಾಟ ಕೊಡ್ತಿರ್ತಾನಂತೆ. ಅದಲ್ಲದೆ ಅವನಿಗೆ ಒಬ್ಬ ಮಹಿಳೆ ಮಾತ್ರ ಸೋಲಿಸಬಲ್ಲಳೆಂಬ ದೋಷವೂ ಕೂಡ ಇರುತ್ತಂತೆ. ಅದಕ್ಕೆ ಪರಮಶಕ್ತಿಯಾದ ಪಾರ್ವತಿ ದೇವಿಯೇ ಅವತಾರವನ್ನ ತಾಳಬೇಕಾಗಿರುತ್ತೆ. ದೇವಿಯನ್ನ ಮನವೊಲಿಸಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾನೆ. ಆದರೆ ಆ ಶಕ್ತಿಯೇ ಅವನ ಮಾತುಗಳನ್ನ ನಿಲ್ಲಿಸಿರುತ್ತೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ದೇವಿ ಅವನನ್ನೇ ಮನವೊಲಿಸಿರ್ತಾಳೆ. ಈ ಕಾರಣದಿಂದಲೇ ದೇವಿಗೆ ಮೂಕಾಂಬಿಕಾ ಎಂಬ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಅದಾದ ಮೇಲೆ ಮೂಕಾಂಬಿಕಾ ಕೌಮಾಸರನ್ನ ಸಂಹರಿಸಿ ಪ್ರಪಂಚಕ್ಕೆ ಶಾಂತಿಯನ್ನ ಪುನಃ ತರುವಲ್ಲಿ ಯಶಸ್ವಿಯಾಗಿ ಬಂದಿರ್ತಾರೆ. ಇಲ್ಲಿ ಇನ್ನೊಂದು ಆಸಕ್ತಿದಾಯಕ ಸಂಗತಿ ಇದೆ. ಮೂಕಾಂಬಿಕಾ ದೇವಿಯು ಕೊಲ್ಲೂರಿನಲ್ಲಿ ಸ್ಥಾಪನೆಯಾದಿದ್ದು ಆಚಾರ್ಯ ಶಂಕರರ ಕಾರಣದಿಂದ. ನೀವು ಆ ಕಥೆಯನ್ನು ಕೇಳೋದಾದ್ರೆ, ಅವರು ಒಮ್ಮೆ ದೇವಿ ಸರಸ್ವತಿ ದೇವಿಯ ದರ್ಶನ ಪಡೆದು ಮತ್ತು ಈ ದೇವಿಯನ್ನ ಕೇರಳಕ್ಕೆ ಬರುವಂತೆ ಕೋರ್ಕೊಂಡಿರ್ತಾರೆ. ಆದರೆ ಕೊಲ್ಲೂರಿನಲ್ಲಿ ಶಂಕರರು ಹಿಂದಿರುಗಿ ನೋಡಿದಾಗ ಸ್ಥಳವನ್ನ ಶಾಶ್ವತವಾಗಿ ಆರಿಸ್ಕೊಂಡಿರ್ತಾರೆ. ಹಾಗಾಗಿ ಇಂದಿಗೂ ಕೂಡ ಈ ಜಾಗದಲ್ಲಿ ಮಾತೆ ಪಾರ್ವತಿ ದೇವಿಯು ಮೂಕಾಂಬಿಕಾ ದೇವಿಯಾಗಿ ಜನರಿಗೆ ರಕ್ಷಣೆಯನ್ನು ನೀಡಿ ಪೂಜಿಸ್ತಾ ಪಡ್ತಾ ಇದ್ದಾರೆ. ಮುಂದಿನ ಬಾರಿ ನೀವು ಕೊಲ್ಲೂರಿಗೆ ಹೋದಾಗ ಮೂಕಾಂಬಿಕಾ ದೇವಿಯ ಈ ಶಕ್ತಿಯ ಕಥೆಯನ್ನು ನೆನಪಿಟ್ಕೊಳ್ಳಿ. ನೀವು ಇನ್ನೂ ಹೋಗಿಲ್ಲವಾದರೆ ತಕ್ಷಣ ಭೇಟಿ ಮಾಡುವ ನಿಮ್ಮ ಪಟ್ಟಿಗೆ ಸೇರಿಸ್ಕೊಳ್ಳಿ. ಇಂತಹ ಇನ್ನಷ್ಟು ದೈವಿಕ ಕಥೆಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.